ಇದೀಗ ನಮ್ಮ ಜೊತೆ ಇದ್ದಾರೆ ಕಾಟೇರ ಚಿತ್ರದಲ್ಲಿ ಅಭಿನಯಿಸಿರುವಂತಹ ಡಿಫರೆಂಟ್ ಸ್ಟಾರ್ ಅವರು ಚಕ್ರವರ್ತಿ ಅವರು. ಸರ್, ಈ ಚಿತ್ರದ ಬಗ್ಗೆ ಏನು ಹೇಳ್ತೀರಾ? ಮೇಡಮ್ ನಮಸ್ತೆ. ನಾನು ಚಿತ್ರದ ಬಗ್ಗೆ ಫಸ್ಟ್ ಮಾತನಾಡಲ್ಲ, ದರ್ಶನ್ ಅವ್ರ ಬಗ್ಗೆ ಒಂದೆರಡು ಮಾತನಾಡಿ ಆಮೇಲೆ ಚಿತ್ರದ ಬಗ್ಗೆ ಹೇಳ್ತೀನಿ. ಮೇಡಮ್ ಆ್ಯಕ್ಚುಲಿ ನನಗೆ ಒನ್ ಡೇ ವರ್ಕ್ ಸಿಗುತ್ತೆ. ದರ್ಶನ್ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ನನಗೆ ಆಸೆ ಇತ್ತು. ಸೊ ಕ್ಯಾರೆಕ್ಟ್ರಿಗೆ ಟ್ರೈ ಮಾಡ್ತಿದ್ದೆ. ಸೊ ಏನಪ್ಪ ವಿಷಯ ಅಂದರೆ ನನಗೆ ಒನ್ ಡೇ ಶೂಟ್ ಸಿಗುತ್ತೆ ಅಷ್ಟೇ. ಅದು ಪ್ಯಾಚ್ ವರ್ಕು, ಒಂದು ಫೈಟ್ ಸಿಗುತ್ತೆ. ಸೊ ಆ ಫೈಟ್ಗೆ ನನಗೆ ಇನ್ವೈಟ್ ಮಾಡಿದಾಗ ನಾನು ಹೋಗಿರ್ತೇನೆ. ಎಲ್ಲಿ ಕನಕಪುರ ರೋಡಲ್ಲಿ ಒಡೆರಹಳ್ಳಿ ಹತ್ರ ಒಂದು ಸೆಟ್ ಹಾಕಿದ್ರು, ಹಳ್ಳಿ ಸೆಟ್ಟು. ಸೊ ಆ ಟೈಮಲ್ಲಿ ಅಲ್ಲಿ ಹೋಗ್ಬಿಟ್ಟು ಫೈಟ್ಗಂತ ಹೋಗಿರ್ತೀವಿ. ನಾರ್ಮಲಾಗಿ ಎಲ್ಲ ಕಂಫರ್ಸ್ ಆಗುತ್ತೆ ಫೈಟ್. ಆ್ಯಕ್ಚುಲಿ ಅದು ಪ್ಯಾಚ್ ವರ್ಕ್ ಅನ್ಕೋತೀನಿ. ಸೊ ಆ ಟೈಮಲ್ಲಿ ನಂದು ಏನು ಸೀನ್ ಗೊತ್ತಾ, ಅಲ್ಲಿ ಬರೀ ಒಂದು ದರ್ಶನ್ ಅವರು ಕಟೌಟ್ ಥರ ನಿಂತಿರ್ತಾರೆ. ಹೇಳ್ಬೇಕಾಗೇ ಇಲ್ಲ ದರ್ಶನ್ ಬಗ್ಗೆ ಅವ್ರ ಕಟೌಟ್ ನನಗಿಂತೂ. ಸೊ ಆ ಟೈಮಲ್ಲಿ ಏನು ಗೊತ್ತಾ, ನಂದು ಪಾರ್ಟಲ್ಲಿ ದರ್ಶನ್ ಅವ್ರನ್ನ ಬ್ಯಾಕ್ ಸೈಡ್ ಇರ್ತೀನಿ, ಇದು ನನ್ನ ಫೇಸ್ ಇರುತ್ತೆ ಇಲ್ಲಿ. ಸೊ ದರ್ಶನ್ ಅವ್ರನ್ನ ಹಿಂಗೆ ಹಗ್ ಮಾಡಿರ್ತೀನಿ, ಈ ಥರ ಹಗ್ ಮಾಡಿರ್ತೀನಿ, ಜೋರಾಗಿ ಟೈಟ್ ಹಗ್ ಮಾಡಿರ್ತೀನಿ ಆ್ಯಕ್ಚುಲಿ. ಸೊ ಆ ಟೈಮಲ್ಲಿ ದರ್ಶನ್ ಅವ್ರ ಜೊತೆ ಈ ಅಸ್ಟೆಂಟ್ಸು, ಈ PS ಅವ್ರದ್ದೆಲ್ಲ ಇರ್ತಾರಲ್ಲ, ಅವ್ರ ಹುಡುಗರು, ಈ ಫೈಟ್ರಸ್ಸು ಇವರೆಲ್ಲ ಇರ್ತಾರೆ. ಸೊ ಅವ್ರು ನನ್ನನ್ನು ಅವಾಯ್ಡ್ ಮಾಡ್ತಾರೆ. ಯಾವ ಥರ ಗೊತ್ತಾ, ಕಂಫರ್ಟಾಗಿ ಇಟ್ಕೊಳ್ಳಿ ಬಾಸ್ ಅವರು, ನೀವು ಬೇರೆ ಸಿನಿಮಾದಲ್ಲಿ ಮಾಡ್ದಂಗೆಲ್ಲ ಇಲ್ಲಿ ಮಾಡಬಾರ್ದು, ಕಂಫರ್ಟಾಗಿ ಇಟ್ಕೊಳ್ಳಿ ಅಂತೆಲ್ಲ ಈ ಫೈಟ್ರಸ್ಸು, ಇವರೇನು ಅವ್ರ PS ಎಲ್ಲ ಇದ್ದಾರಲ್ವ, ಇವರೆಲ್ಲ ನನ್ನ ಅವಾಯ್ಡ್ ಮಾಡೋಕ್ಕೆ ನೋಡ್ತಾರೆ. ಮತ್ತು ದರ್ಶನ್ ಅವ್ರು ನೋಡ್ರಿ, ಅದಕ್ಕೇ ನಾನು ಅವ್ರಿಗೆ ದರ್ಶನ್ ಅವ್ರಿಗೆ ಇಲ್ಲಿಂದ, ದರ್ಶನ್ ಅವರೇ ಯಾಕೆ ಗೊತ್ತಾ ನಿಮ್ಗೆ ಒಪ್ಕೊಂಡೆ, ನಾನು ಎಷ್ಟು ಇದುವರೆಗೂ ನಾನು ಬಾಲಿವುಡ್ ಎಲ್ಲ ನೋಡಿದ್ದೀನಿ. ಸೊ ಪಕ್ಕ ನಾನು ನಿಮ್ಗೆ ಅಭಿಮಾನಿ ಆಗಿಬಿಟ್ಟೆ ಸೆಟ್ಟಲ್ಲಿ. ಯಾಕಂದರೆ ಅವ್ರ ಹತ್ರ ಇರೋ ಒಳ್ಳೆ ಗುಣ ಏನಂದ್ರು ಗೊತ್ತಾ ಮೇಡಮ್, ಅವರು ಎಲ್ಲ ಫೈಟ್ರಸ್ಸು ಎಲ್ಲರೂ ಹೇಳ್ತಿದ್ರು ನನಗೆ. ಅವ್ರ ಬಾಮ ಇದ್ದಾರೆ, ಯಾರೊಬ್ರು ಇದ್ದಾರೆ, ಅವ್ರ ಅಕ್ಕನ ಮಗನೋ ಯಾರೋ ಚಂದ್ರು ಅಂತ ಏನೋ ಹೆಸರು. ಸೊ ಅವರೆಲ್ಲ ಕಂಫರ್ಟಾಗಿ ಇಟ್ಕೊಳ್ಳಿ ಸರ್ನ, ಏನು ನೀವು ಆ ಥರ ರ್ಯಾಶಾಗಿ ಇದು ಮಾಡ್ತಾಯಿದ್ದೀರಾ, ಹ್ಯಾಂಡಲ್ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾರೆ. ಸೊ ದರ್ಶನ್ ಅವ್ರು ಒಂದೇ ಮಾತು ಅಂತಾರೆ ನನ್ನ ಹತ್ರ, ನೋಡ್ಚಿನ ಇದೆಲ್ಲ ತಲೆ ಕೆಡಿಸ್ಕೋಬಾರ್ದು, ನಿನ್ಗೇನು ಮಾಡಬೇಕು, ನಮ್ಗೆ ಒರಿಜಿನಾಲಿಟಿ ಬೇಕು, ಹಿಡ್ಕೋಚಿನ ಆರಾಮಾಗಿ, ಈ ಥರ ಅವ್ರು ನನಗೆ ಹ್ಯಾಂಡಲ್ ಮಾಡ್ತಾರೆ ಮೇಡಮ್. ಅದಕ್ಕೆ ಮೇಡಮ್ ದರ್ಶನ್ ಅವರು ಮುಂಚೆ ಅಪ್ಪು ಪಾಪ ಸೈಲೆಂಟಾಗಿ ಬಂದರು, ಸೈಲೆಂಟಾಗಿ ಹೆಸರು ಮಾಡೋದು ದೇವ್ರಾಗ್ಬಿಟ್ರು ಬಿಡಿ. ಈಗ ನಮ್ಗೆ ನಿಜವಾದ ಕಣ್ಣಿಗೆ ಕಾಣ್ತಾರ ದೇವ್ರಂದ್ರೆ ಇವ್ರು ದರ್ಶನ್ ಈ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಬಿಡಿ. ಅದಕ್ಕೆ ಈ ಕಾಟೇರ ಇಷ್ಟೊಂದು ಸೌಂಡ್ ಮಾಡ್ತಿದೆ. ಫಸ್ಟ್ ಮೇಡಮ್ ಕಾಟೇರ ಚಿತ್ರದ ಬಗ್ಗೆ ನಾನು ಏನು ಹೇಳೋಕ್ಕೂ ಆಗಲ್ಲ. ಯಾಕೆ ಗೊತ್ತಾ, ಹೇಳ್ತಾ ಇಲ್ಲ, ಬಾಯಿ ಮಾತು ಬರ್ತಿಲ್ಲ ನನಗೆ. ನೆಕ್ಸ್ಟ್ ಲೆವೆಲ್ ಆಗಿದೆ. ಯಾಕೆ ಗೊತ್ತಾ, ಇದು ಕಾನ್ಸೆಪ್ಟೇ ಆ ಥರ ಇದೆ ಮೇಡಮ್. ಇನ್ನೊಂದು ಆಜಾನುಬಾಹು ದರ್ಶನ್ಗೆ ಹೇಳ್ಬೇಕು, ಹೇಳಿ ಮಾಡಿಸಿದ್ದಾರೆ ಕ್ಯಾರೆಕ್ಟರ್ ಅದು. ಓಕೆನಾ, ಹೇಳಿ ಮಾಡ್ದಂಗಿದೆ. ಸೊ ಸೂಪರ್ ಆಗಿದೆ ಮೇಡಮ್ ಸಿನಿಮಾ ಅಂತೂ. ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ದಾರೆ. ಯಾರು ತರುಣ್ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ದಾರೆ ಆ್ಯಕ್ಚುಲಿ. ಅವ್ರಿಗೆ ನಾನು ರಾಬರ್ಟಿಂದ ನೋಡ್ತಿದ್ದೀನಿ ತರುಣ್ ಅವ್ರನ್ನ. ಸೊ ನಾನು ತರುಣ್ ಅವ್ರ ಜೊತೆ ರಾಬರ್ಟಲ್ಲಿ ಮಾಡ್ಬೇಕಂತ ಒಂದು ಆಸೆ ಇತ್ತು. ಸೊ ಆ ಟೈಮಲ್ಲಿ ನನಗೆ ಅವಕಾಶ ಸಿಗಲಿಲ್ಲ ಮೇಡಮ್. ನಾನು ವೆಯ್ಟ್ ಮಾಡ್ತಿದ್ದೆ, ರಾಬರ್ಟು, ಒಡೆಯ ಎಲ್ಲ ಸಿನಿಮಾಗೆ ವೆಯ್ಟ್ ಮಾಡಿದೆ. ಸೊ ನನಗೆ ಅಲ್ಲಿ ಫ್ರೇಮ್ ಸಿಗಲಿಲ್ಲದೇ ಪರವಾಗಿಲ್ಲ, ನಾನು ದರ್ಶನ್ ಅಭಿಮಾನಿಯಾಗಿ, ನನ್ನ ಹೆಸರು ದಚ್ಚು ಅಂತಾರೆ ಆ್ಯಕ್ಚುಲಿ ಇಂಡಸ್ಟ್ರಿಯಲ್ಲಿ. ಚಕ್ರವರ್ತಿ ಬಂದು ನಾನು ಸ್ಟೈಲಾಗಿ ಇಟ್ಕೊಂಡಿರೋದು, ಚಕ್ರವರ್ತಿ ಸಿನಿಮಾ ಫಿದಾ ಆಗಿ. ಅದರಿಂದ ಈಗ ದಚ್ಚು ಅಂತ ಏನಕ್ಕೆ ಬಂತಂದರೆ, ನಾನು ಪಕ್ಕಾ ಫಾಲೋವರ್ ಅವ್ರಿಗೆ. ನಾನು ಬೇರೆ ಯಾವ ಹೀರೋ ನಿಮ್ಮ ಕಣ್ಣೆತ್ತು ನೋಡ್ತಾ ಇರಲಿಲ್ಲ, ಅಷ್ಟೊಂದು ದೊಡ್ಡ ಅಭಿಮಾನಿ ನಾನು ದರ್ಶನ್ಗೆ. ದಚ್ಚು ಬಂದರು ಸೆಟ್ಗೆ ಅಂತಾರೆ, ಹೊರಗಡೆ ಹೋದರೆ ದಚ್ಚು ಅಂತಾರೆ, ಎಲ್ಲರೂ ಅದೇ ಹೆಸರು. ಯಾಕಂದರೆ ನಾನು ಇಟ್ಕೊಬಿಟ್ಟೆ ದರ್ಶನ್ ಮೇಲೆ ಅಷ್ಟೊಂದು ಪ್ರೀತಿ ನನ್ನ ಮುಂಚೆಯಿಂದ. ನಾನು ಚಿಕ್ಕಂದಿಂದನೂ ಅವ್ರ ಸಾಂಗ್ಸ್ ನೋಡಿಕೊಂಡು ಹಂಗೆ ಆಡ್ಕೊಂಡು ಬೆಳೆದವ್ರು ನಾವು. ಸೊ ಈ ಸಿನಿಮಾ ಬಗ್ಗೆ ಏನು ಹೇಳ್ತೀನಿ ಗೊತ್ತಾ ಮೇಡಮ್, ನೆಕ್ಸ್ಟ್ ಲೆವೆಲ್ಲು ಬ್ಲಾಕ್ ಬಸ್ಟ್ರ್ ಅನ್ನೋದ್ರಲ್ಲಿ ಏನೂ ಇಲ್ಲ. ಆಲ್ರೆಡಿ ಬ್ಲಾಕ್ ಬಸ್ಟ್ರ್ ಆಗೋಗಿದೆ. ಇನ್ನು ನೆಕ್ಸ್ಟ್ ಕಾದು ನೋಡ್ತೀವಿ ಮೇಡಮ್. ಒಳ್ಳೆ ಕಂಟೆಂಟು, ಅದರಲ್ಲಿ ನಮ್ಮ ಈ ಏನಿದು ಕ್ಯಾಸ್ಟಿಸಮ್ ಇದೆಲ್ಲ ಇದೆ ಅಲ್ವಾ. ಸೊ ಇದು ಕಂಟೆಂಟ್ ಇಟ್ಕೊಂಡು ಮಾಡೋರೆ. ಕ್ಯಾಸ್ಟಿಸಮ್ ಅನ್ನೋ ಒಂದು ಕಂಟೆಂಟ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ತರುಣ್ ಅವರು. ಸೊ ಬಾಸ್ನ ಯಾವ್ಯಾವ ಥರ ಬೇಕು ಎಲ್ಲ ಥರ ತೋರಿಸಿದ್ದಾರೆ ಮೇಡಮ್. ನಾನು ಯಾವ ಥರ ನೋಡ್ಬೇಕು ಅಂದ್ಕೊಂಡಿದ್ದೆ ಅವ್ರನ್ನ ಈ ಸಿನಿಮಾದಲ್ಲಿ ನೋಡಿದ್ದೀನಿ. ನಂಗೆ ತುಂಬ ಖುಷಿ ಆಗ್ತಿದೆ. ಸೊ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಇನ್ನೇನು ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಏನಾದರೂ ನನ್ನ ಫ್ಯೂಚರಲ್ಲಿ ದರ್ಶನ್ ಅವ್ರ ಜೊತೆ ಏನಾದರೂ ಅವಕಾಶ ಸಿಕ್ಕಿದ್ರೆ ಮೇಡಮ್, ಖಂಡಿತ ನೆಕ್ಸ್ಟ್ ಲೆವೆಲಾಗಿ ಆ್ಯಕ್ಟ್ ಮಾಡ್ತೀನಿ ಮೇಡಮ್. ಮಾಡಿ ನೀವೇ ದಯವಿಟ್ಟು ನೆಕ್ಸ್ಟ್ ಇಂಟರ್ವ್ಯೂಗೆ ಬನ್ನಿ, ಇನ್ನೂ ಜಾಸ್ತಿ ಸುದ್ದಿ ಹಂಚ್ಕೊಳ್ಳೋಣ. ಅಷ್ಟು ಮಾತ್ರ ಹೇಳಬಲ್ಲೆ ಸರ್ ನಾನು. ಥ್ಯಾಂಕ್ ಯು ಸೋ ಮಚ್.